ಏಸ್ ಅಚೀವರ್ಸ್ ಈ ಕಾರ್ಯಕ್ರಮದ ಉದ್ದೇಶವನ್ನ ನಾವು ಆಲ್ರೆಡಿ 2 ಎಪಿಸೋಡ್ಗಳಲ್ಲಿ ನಿಮಗೆ ಹೇಳಿದ್ವಿ. ಅಂದ್ರೆ ಸಮಾಜದಲ್ಲಿ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವ್ರನ್ನ ಕರ್ಕೊಬಂದು ಅವರ ಸಾಧನೆಯ ಹಾದಿ ಹೇಗಿತ್ತು ಅನ್ನೋದನ್ನ ತಿಳಿಸೋದ್ರ ಮುಖಾಂತರ ಉಳಿದಿರುವ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವೇ ಈ ಏಸ್ ಅಚೀವರ್ಸ್ ಕಾರ್ಯಕ್ರಮವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಈ ವಾರದ ಅತಿಥಿ ಯಾರು ಅಂತ ಹೇಳುವ ಸಮಯ ಈಗ. ನಮ್ಮ ಜೊತೆ ಡಾಕ್ಟರ್ ದೇವಿಕಾ ನಾಗರಾಜ್ ಅವರು ಇದ್ದಾರೆ. ಇವರು VLS ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಿನ್ಸಿಪಲ್. ಅವ್ರನ್ನ ವೆಲ್ಕಮ್ ಮಾಡೋದ್ರ ಮುಖಾಂತರ ಹೇಗಿದೆ ಅವರ ಹಾದಿ, ಅವರ ಸಾಧನೆ ಏನು ಅದನ್ನ ಅವ್ರ ಬಾಯಿಂದಲೇ ಕೇಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈಗ ದೊಡ್ಡವ್ರು ಹೇಳ್ತಾರೆ ಒಂದ್ ಮಾತನ್ನ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಹಂಗೆ ಹೆಣ್ಣೊಂದು ಕಲ್ತ್ರೆ ಶಾಲೆಯೊಂದು ತೆರೆದಂತೆ ಅಂತ ಅವಾಗ್ಲೇ ಹೇಳಿದ್ರು. ಸೊ ನೀವು ಓದಿರೋದು ಅಂಡ್ ನಿಮ್ಮ ಜೊತೆಗೆ ಅಥವಾ ನಿಮ್ಮ ಅಂಡರ್ ನಲ್ಲಿ ಈಗ ಸಾವಿರಾರು ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಇದ್ರ ಹಾದಿ ಬಗ್ಗೆ ನಮಗೆ ನೀವು ತಿಳಿಸೋದಾದ್ರೆ ಶುರುವಾಯ್ತು, ಯಾಕೆ ನೀವು ಎಜುಕೇಶನ್ ಫೀಲ್ಡ್ ಅನ್ನೇ ಆಯ್ಕೆ ಮಾಡ್ಕೊಂಡ್ರಿ? ನಿಜ ಹೇಳ್ಬೇಕಂದ್ರೆ ಎಜುಕೇಶನ್ ಫೀಲ್ಡ್ ನಾನು ಆಯ್ಕೆ ಮಾಡ್ಕೊಂಡೋಳಲ್ಲ. ಬಿಕಾಸ್ ನನ್ನ ಫೀಲ್ಡ್ ಇದ್ದಿದ್ದು ಬ್ಯೂಟಿ ಪ್ಯಾಜೆಂಟ್ ಫೀಲ್ಡ್. ಆಮೇಲೆ ಐ ಆಮ್ ಎ ಫ್ಯಾಷನಿಸ್ಟ್. ಸೊ ಒಂದು ಸಾಮಾನ್ಯ ಮನೆ ಗೃಹಿಣಿಯಾಗಿ ಇರ್ಬೇಕನ್ನೋದು ನನ್ನ ಆಸೆ, ಇಂಟೆನ್ಷನ್ ಇತ್ತು. ಬಟ್ ಇದು ನಮ್ಮ ತಂದೆಯವರು ಸಾಕಿ ಬೆಳೆಸಿದಂತ ಇನ್ಸ್ಟಿಟ್ಯೂಷನ್. 1979 ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಈಗ ICSE ಸಿಲೆಬಸ್ ಅಂತ ಹೇಳಿದ್ರೆ ಅದು 2007 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ನೋಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಸೊ ಆ ಮರನ ಇವತ್ತು ನೋಡ್ಕೊಂಡು ಅದನ್ನ ಹೆಮ್ಮರ ಮಾಡ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಅಲ್ಲಿ ಮಾಡ್ತಾ ಇದ್ದೀನಿ. ನೀವೇ ಹೇಳಿದ್ರಲ್ಲ ಈಗಷ್ಟೇ ಹೆಣ್ಣೊಂದು ಕಲಿತಾರೆ ಮನೆಗೆ ಶಾಲೆ ಒಂದು ತೆರೆದಂತೆ ಅಂತ. ಹಾಗೆ ನಮ್ಮ ತಂದೆ ತಾಯಿ ನಡೆಸಿದ್ದ ಹಾದಿಯಲ್ಲಿ ನಾನು ನಡೀತಾ ಇದ್ದೀನಿ. ನೀವ್ ಹೇಳಿದ್ರಿ ಹೆಣ್ಣು ಮಕ್ಕಳಿಗೆ ಬ್ಯೂಟಿ ಅನ್ನುವಂಥದ್ದು ಅಂಡ್ ಆ ವಿಚಾರವಾಗಿ ಹೋಗೋದು ಬಹಳ ಇಂಟ್ರೆಸ್ಟಿಂಗ್ ಫೀಲ್ಡ್. ಅದನ್ನು ಹೊರತುಪಡಿಸಿ ನನ್ನ ತಂದೆಯ ಜವಾಬ್ದಾರಿ ಇತ್ತು, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನೀವು ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋದು ದಟ್ಸ್ ನಾಟ್ ಸೋ ಈಸಿ. ಸೊ ನಿಮ್ಮ ಕನಸನ್ನ ಬದಿಗೊತ್ತಿ ನಿಮ್ ತಂದೆ ಕನಸಿಗೆ ನೀರೇರಿಬೇಕು ಅನ್ನೋದು ಕೂಡ ತುಂಬಾ ಸುಲಭದ ಕೆಲಸ ಅಲ್ಲ. ಓಕೆ, ಮನೇಲಿ ಪ್ರೆಷರ್ ಇತ್ತ ಅಥವಾ ನೀವೇ ಅದನ್ನ ಆಯ್ಕೆ ಮಾಡ್ಕೊಂಡು ಬಂದ್ರೆ? ಇಲ್ಲ, ಪ್ರೆಷರ್ ಅಂತ ಏನಿಲ್ಲ. ಬಿಕಾಸ್ ನಮ್ ತಂದೆಗೆ 3 ಜನ ಹೆಣ್ಮಕ್ಳು, ಸೊ ಗಂಡ್ ಮಕ್ಳಿಲ್ಲ. ಪ್ರೆಷರ್ ಅನ್ನೋದು ಏನು ಇಲ್ಲ. ನಾನ್ ತುಂಬಾನೇ ಫ್ರೀ ಬರ್ಡ್ ಆಗಿದ್ದೆ. ಇನ್ಫ್ಯಾಕ್ಟ್ ತುಂಬಾ ಫ್ರೀಡಮ್ ಕೂಡ ಕೊಟ್ಟಿದ್ರು ನಮ್ ತಂದೆ ಹೆಣ್ಮಕ್ಳಾದ್ರೂನು. ಬಟ್ ಅದೇ ಅವರು ನಾನ್ ಸಾಕಿದ್ದಂತ ಒಂದು ಇನ್ಸ್ಟಿಟ್ಯೂಷನ್ ನ ಮಕ್ಳು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದನ್ನ ಲೆಗೆಸಿನ ನಾನು ಕ್ಯಾರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಬ್ಯೂಟಿ ಅಂತ ಹೇಳಿದ್ರೆ ಎಲ್ಲೂ ಅದಕ್ಕೆ ನನ್ಗೆ ಗ್ಲಿಚ್ ಅಂತ ಅನ್ಸಿಲ್ಲ ಯಾವತ್ತು. ಬಿಕಾಸ್ ಇನ್ಸ್ಟಿಟ್ಯೂಷನ್ ಅಲ್ಲೂ ಬ್ಯೂಟಿ ಬೇಕೇ ಬೇಕಲ್ಲ. ಒಂದು ಪ್ರಿನ್ಸಿಪಲ್ ನ ಈಗಿನ ಟ್ರೆಂಡ್, ಸ್ಪೆಷಲಿ ಜೆನ್ಸಿ ಮಕ್ಕಳು ಅಂತ ಏನ್ ಕರಿತೀವಿ, ಅವರು ಒಂದು ಪ್ರಿನ್ಸಿಪಲ್ ನ ನೋಡ್ಬೇಕಂತ ಹೇಳಿದ್ರೆ ಏಜ್ಡ್ ಪ್ರಿನ್ಸಿಪಲ್ ಗಿಂತ ಯಂಗ್ ಪ್ರಿನ್ಸಿಪಲ್ಸ್ ನ ನೋಡಿದಾಗ ಅಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ಅದು ನನ್ನ ಅನಿಸಿಕೆ. ಸೊ ಹಾಗಾಗಿ ನನ್ಗೆ ಎಲ್ಲೂ ಅದು ಗ್ಲಿಚ್ ಅನ್ಸೇ ಇಲ್ಲ ಇವತ್ವರೆಗೂ. ನನ್ನ ತಂದೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆನೆ, ಅದು ತುಂಬಾ ಕಡಿಮೆ. ಇವತ್ತು ಅವ್ರು ಕೊಟ್ಟಿರೋಂತ ಭಿಕ್ಷೆನ ನಾನು ತಗೊಂಡು ಸಂಭಾಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್. ಈಗ ಮೇಡಮ್, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಮಕ್ಳಿಗೆ ಪಾಠ ಮಾಡೋದು ಅಂದ್ರೆ ಸ್ವಲ್ಪ ಸುಲಭದ ಕೆಲಸ. ಬಟ್ ಇಡೀ ಸ್ಕೂಲ್ ನ ನಿರ್ವಹಿಸೋ ಅನ್ನೋದು ಖಂಡಿತವಾಗ್ಲೂ ಚಿಕ್ಕ ಕೆಲಸನೂ ಅಲ್ಲ, ಸುಲಭದ ಕೆಲಸನೂ ಅಲ್ಲ. ಹೆಂಗೆ ಒಬ್ಬ ಪ್ರಾಂಶುಪಾಲಿಯಾಗಿ ಇಡೀ ಸ್ಕೂಲ್ ನ ನಿಭಾಯಿಸೋದು ಹೇಗೆ? ಸಬ್ಜೆಕ್ಟ್ ತಗೊಂಡು ಮಕ್ಳಿಗೆ ಹೇಳ್ಕೊಡೋದು ಈಸಿ ಟಾಸ್ಕ್ ಅಲ್ಲ. ಯಾಕಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ 30 ಜನ ಮಕ್ಳು ಇರ್ತಾರೆ. 30 ಜನ ಮಕ್ಳು ಒಂದೇ ತರ ಇರಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಮನೇಲೆ ಈಗ 5 ಜನ ಅಂದ್ರೆ 5 ಜನ ವೆರೈಟಿ ಆಗಿರ್ತಾರೆ. ಸೊ ಶಾಲೆಯಲ್ಲಿ ಅಂತ ಬಂದಾಗ ಇನ್ನ ವೆರೈಟಿ ಆಗಿರ್ತಾರೆ. ಅದರಲ್ಲೂ ಈಗಿನ ಮಕ್ಳು ಅಂತೂ ತುಂಬಾನೇ ನಾಟಿ ಇರ್ತಾರೆ. ಸೊ ಅದು ಕೂಡ ಚಾಲೆಂಜಿಂಗ್ ಆಗೇ ಇದೆ. ಇನ್ನ ಪ್ರಿನ್ಸಿಪಲ್ಶಿಪ್ ಅಂತ ನಾನು ತಗೊಂಡಾಗ ಆ ಶಿಪ್ ಅಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ. ಪೇರೆಂಟ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಪಬ್ಲಿಕ್ ಆಗ್ಬೋದು, ಇಲ್ಲ ಟೀಚಿಂಗ್ ಫೀಲ್ಡ್ ಫ್ರೆಟರ್ನಿಟಿ ಆಗ್ಬೋದು, ಎಲ್ಲರೂ ಇರ್ತಾರೆ. ಹಾಗಾಗಿ ಎಲ್ಲಾರ್ನೂ ಅದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು, ಫ್ಯಾಮಿಲಿ ಅಂತ ತಗೊಂಡು ಹೇಗೆ ಅವ್ರನ್ನ ನಾವು ಫ್ಯಾಮಿಲಿನಲ್ಲಿ ಅಳವಡಿಸ್ಕೋಬಹುದು ಅಂತ ನೋಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಮೋಸ್ಟ್ಲಿ ಅದು ಇನ್ನೇಟ್ ಇರ್ಬೋದು, ಬ್ಲಡ್ ಅಲ್ಲಿ ಬಂದಿರ್ಬೋದು, ನಮ್ಮ ತಂದೆ ತಾಯಿ ಬ್ಲಡ್ ಇಂದ. ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಪೇನ್ನ ಪ್ಲೆಷರ್ ಆಗಿ ತಗೊಂಡಿದ್ದೀನಿ ಇವತ್ವರೆಗೂ. ಸೊ ಹಾಗೆ ನಡೀತಾ ಬಂದಿದೆ. ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಈ ಫೀಲ್ಡ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು, ನೀವು ಜೆನ್ಸಿ ಅಂತ ಹೇಳಿದ್ರಿ ಅಂಡ್ ಸ್ಕೂಲಿಗೆ ಬರುವಂತಹ ಮಕ್ಕಳು ಈಗಿನ ಜೆನ್ಸಿಗೂ ಕೂಡ ಮುಂದುವರ್ಕೊಂಡಂತಹ ಮಕ್ಕಳು ಅಂಡ್ ಅವರ ನಿರೀಕ್ಷೆಗಳು ಬೇರೆ. ನಾವು ಕಲ್ತ್ಕೊಂಡು ಬಂದು ಪಾಠ ಮಾಡೋದು ಬೇರೆ ಅಂಡ್ ಮಕ್ಕಳ ನಿರೀಕ್ಷೆ ಬೇರೆ ಆಗಿರುತ್ತೆ. ಸೊ ಹೇಗೆ ನಿಭಾಯಿಸೋದ್ರಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ರೆ ಎವ್ರಿ ಇಯರ್ ಕಳೀತಾ ಇದ್ದಂಗೆ? ತುಂಬಾ ಡಿಫ್ರೆನ್ಸ್ ಎವ್ರಿ ಇಯರ್. ಈಚ್ ಅಂಡ್ ಎವ್ರಿ ಇಯರ್ ಒಂದೊಂದ್ ಸ್ಟೆಪ್ ಫಾರ್ವರ್ಡ್ ಹೋಗ್ತಾ ಇದಾರೆ ಮಕ್ಕಳು. ಅವರಿಂದ ನಾವು ತುಂಬಾ ಕಲಿತಾ ಇದೀವಿ. ಬಿಕಾಸ್ ನಾವ್ ಏನು ಕಲ್ತೂ ಇಲ್ಲ ಇವತ್ವರೆಗೂ. ಆ ಮೊಬೈಲ್ ಆಪರೇಟ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ನಾವು ಕಲ್ತಿಲ್ಲ. ಮಕ್ಕಳಿಂದ
ತುಂಬಾ ಕಲಿತಾ ಇದೀವಿ. ಇನ್ಫ್ಯಾಕ್ಟ್ ಮಕ್ಕಳೇ ಹೇಳ್ತಾರೆ ಮ್ಯಾಮ್ ಯು ಶುಡ್ ಗೆಟ್ ಅಪ್ಡೇಟೆಡ್ ಅಂತ ಹೇಳ್ತಾರೆ ನಮ್ಗೆ. ಸೊ ಹಾಗಾಗಿ ತುಂಬಾನೇ ಅವರಿಂದನೂ ಕಲಿತಾ ಇದೀವಿ, ನಮ್ಮಿಂದನೂ ಅವರು ಕಲಿತಾ ಇದ್ದಾರೆ. ಆದ್ರೆ ಒಂದೇನಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಜುಕೇಶನ್ ಜೊತೆಗೆ ಕಲ್ಚರ್ ಹೇಳ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಕಲ್ಚರ್ನ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದೊಂದು ತುಂಬಾ ಖುಷಿ ಆಗುತ್ತೆ. ಓಕೆ, ನಾನು ನಿಮ್ಮ ಹಾದಿ ಹೇಗಿತ್ತು, ನಿಮ್ಮ ಸ್ಕೂಲ್ನಲ್ಲಿರುವ ಮಕ್ಕಳ ಕತೆ ಕೇಳಿದೆ. ಈಗ ಈ VLS ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ನೀವು ಹೇಳೋದಾದ್ರೆ ಹೇಗ್ ವಿಶೇಷತೆ, ಹೇಗ್ ವಿಭಿನ್ನತೆ ಬೇರೆ ಸ್ಕೂಲ್ಗಳಿಗಿಂತ? ಒಂದ್ ಹೇಳಲೇಬೇಕು ನಾನು, ಈ ಎಜುಕೇಶನ್ ಅನ್ನೋದು ಈಗ ಹತ್ತತ್ರ ಕಮರ್ಷಿಯಲ್ ಆಗಿ ಬದಲಾಗ್ತಾ ಇದೆ ಅಂತ ಪೇರೆಂಟ್ಸ್ಗಳೇ ಕಂಪ್ಲೇಂಟ್ ಮಾಡ್ತಾರೆ. ಅಂಡ್ ನಾಯಿ ಕೊಡೆಗಳಂತೆ ಹಾದಿಗೊಂದೊಂದು ಸ್ಕೂಲ್ಗಳು ಓಪನ್ ಆಗ್ತಾ ಇದಾವೆ. ಹಿಂಗಿದ್ದಾಗ ಕಾಂಪಿಟೇಷನ್ ಕೊಡೋದು ಅಂಡ್ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಮಕ್ಕಳನ್ನ ನೋಡ್ಕೊಳ್ಳೋದು ಇಟ್ಸ್ ಅ ಬಿಗ್ ಚಾಲೆಂಜ್. ಹೇಗ್ ನಿಭಾಯಿಸ್ತೀರಿ ನೀವು? ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಅದನ್ನೇ ಹೇಳ್ದಂಗೆ ಚಾಲೆಂಜ್ ಆಗೇ ತಗೊಂಡಿದೀವಿ ನಾವು. ಯಾಕಂದ್ರೆ ಎವ್ರಿ ಸ್ಕೂಲ್ಸ್ ಆಸ್ ಯು ಸೆಡ್ ಇಟ್ ಇಸ್ ಮಶ್ರೂಮಿಂಗ್. ಈ ಒಂದು ಏರಿಯಾನಲ್ಲಿ ಏನಿಲ್ಲ ಅಂದ್ರೂ ಒಂದು 10 ಸ್ಕೂಲ್ಸ್ ಇರುತ್ತೆ. ಸೊ 10 ಸ್ಕೂಲ್ಸ್ ಅಲ್ಲೂ ಕ್ವಾಲಿಟಿ ಕೊಡ್ತಾರೆ. ಸೊ ನಮ್ಮ ಸ್ಕೂಲ್ ಹೇಗೆ ವಿಭಿನ್ನ ಅಂತ ಹೇಳಿದ್ರೆ, ನಮ್ದು ICSE ಬೋರ್ಡ್ ಆದ್ರಿಂದ, ಸ್ಟೇಟ್ ಬೋರ್ಡ್ಸು ಇದೆ ಬಟ್ ICSE ಬೋರ್ಡ್ ಆದ್ರಿಂದ ನಾನು ನೋಡ್ಕೊಂಡಿರೋದು ಆಗ್ಲೇ 14 ವರ್ಷದಿಂದ ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಕೊಂಡಿರೋ ಮಟ್ಟಿಗೆ ಹೇಳೋದಾದ್ರೆ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಅದೇ ನೀವ್ ಹೇಳ್ದಾಗೆ ಕಲ್ಚರ್ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಮೊಬೈಲ್ ಯೂಸೇಜ್. ಈಗಿನ ಇದು ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಇಂದ ಆಗ್ಬೋದು, ಇಲ್ಲ ಮತ್ತೊಂದು ಫ್ಯಾಮಿಲಿ ಕಲ್ಚರ್ ಆಗ್ಬೋದು, ಈ ಪಬ್ಸ್ ಕಲ್ಚರ್ ಆಗ್ಬೋದು, ಇದರಿಂದ ಎಲ್ಲೋ ಎಫೆಕ್ಟ್ ಆಗ್ತಾ ಇದೆ. ಬಟ್ ಅದನ್ನೆಲ್ಲ ನಾವು ಏನು ಡಿಡಕ್ಷನ್ ಮಾಡ್ಕೊಂಡು ಬರ್ತಾ ಇದೀವಿ. ಅಂಡ್ ಮೋರ್ ಓವರ್ ಒಂದು ಫ್ಯಾಮಿಲಿ ಬಾಂಡಿಂಗ್ ಬಂದಿದೆ ಮಕ್ಕಳಿಗೆ. ನನ್ನ ಸ್ಕೂಲಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಸ್ಕೂಲಲ್ಲಿ ಒಂದು 30% ಇರೋ ಮಕ್ಕಳು 40% ಇರೋ ಮಕ್ಕಳನ್ನ 80% ವರೆಗೂ ತಗೊಂಡು ರೀಚ್ ಮಾಡ್ತಾ ಇದೀವಿ. ಸೊ ಇವಾಗ ಒಂದು ಎಂಟ್ರೆನ್ಸ್ ತಗೋತಾರೆ ಮಕ್ಕಳು ನಮ್ಮ ಸ್ಕೂಲಲ್ಲಿ ಬರ್ತಾರೆ ಅಂತ ಹೇಳಿದ್ರೆ 40% 50% ಬಂದಿರೋ ಮಕ್ಕಳು 10th ಬರೋ ಅಷ್ಟರಲ್ಲಿ 80% 90% ತಗೊಂಡು ಹೋಗ್ತಾರೆ. ಅದೊಂದು ಸೀರಿಯಸ್ ಅಪ್ರಿಸಿಯೇಷನ್ ನನ್ನ ಟೀಚರ್ಸ್ಗೆ ಕೊಡಬೇಕಾಗತ್ತೆ. ಯಾಕಂದರೆ ತುಂಬಾ ಕಷ್ಟಪಡ್ತಿದ್ದಾರೆ, ಅದಕ್ಕೆ ಪೇರೆಂಟ್ಸ್ ಕೂಡ. ಆಮೇಲೆ ಇನ್ನೊಂದು ವಿಭಿನ್ನತೆ ಏನು ನಮ್ಮ ಸ್ಕೂಲಲ್ಲಿ ಅಂತ ಹೇಳಿದ್ರೆ, ಎಲ್ರಿಗೂ ಆಪರ್ಚುನಿಟೀಸ್ ಓಪನ್ ಆಗಿದೆ ನಮ್ಮ ಸ್ಕೂಲಲ್ಲಿ. ಬರೀ ಒಂದು ಪಾಲಿಟಿಷಿಯನ್ಸ್ ಮಕ್ಕಳಾಗ್ಬೋದು, ಇಲ್ಲ ಬೇರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಮಕ್ಕಳು, ಹೈಫೈ ಮಕ್ಕಳು ಅಂತ ಇಲ್ಲ, ಎಲ್ಲರಿಗೂ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಇದು ನಮ್ಮ ತಂದೆ ಹೇಳ್ಕೊಟ್ಟಿರೋ ಹಾದಿನೇ. ಸೊ ಅವ್ರು ಹೇಳ್ತಾರೆ ಎಜುಕೇಶನ್ ಎಲ್ಲರಿಗೂ ಸೇರ್ಬೇಕಾದ್ದು, ಯಾರಪ್ಪನ ಮನೆ ಆಸ್ತಿ ಅಲ್ಲ. ಸೊ ಹಾಗಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಆಟೋ ಡ್ರೈವರ್ ಆಗ್ಬೋದು, ಕಾರ್ಪೆಂಟರ್ ಆಗ್ಬೋದು, ಒಂದು ನಾಮಿನಲ್ ಫೀಸ್ ನ ಇಟ್ಟಿದೀವಿ. ಎಷ್ಟೇ ಕಾಂಪಿಟೇಟಿವ್ ಇದ್ರೂನು, ಕಾಂಪಿಟೇಷನ್ಸ್ ಇದ್ರೂನು ಇದರಲ್ಲಿ ನಾವೇನ್ ಮಾಡ್ತೀವಿ, ಒಂದು ನಾಮಿನಲ್ ಫೀಸ್ ಅಂತ ಇಟ್ಟು ಅದರಲ್ಲೂ ಕೂಡ ಕನ್ಸೆಷನ್ ಅಂತ ಕೊಟ್ಟು ನಾವು ಮಕ್ಕಳನ್ನ ತಗೊಳ್ತಾ ಇದೀವಿ. ತಗೊಂಡು ಅದಕ್ಕೆ ಬದ್ಧವಾಗಿ ನಾವು ವಿದ್ಯೆನ ಕೂಡ ಕೊಡ್ತಾ ಇದ್ದೀವಿ. ಓಕೆ, ಈಗ ಏನು ಹೇಳಕ್ ಬಂದ್ರಿ, ಅದ್ರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಈಗಿನ ಮಕ್ಕಳ ಮತ್ತು ಮಕ್ಕಳ ಪೇರೆಂಟ್ಸ್ಗಳು ಕೇಳುವಂತಹ ಬೇಡಿಕೆಗಳು ತುಂಬಾ ವೆರೈಟಿ ಆಗಿರುತ್ತೆ. ಈಗ ಯಾವ್ದಾದ್ರು ಒಂದು ಸ್ಕೂಲ್ ಅಥವಾ ಕಾಲೇಜಿಗೆ ಮಗನ ಅಥವಾ ಮಗಳನ್ನ ಜಾಯಿನ್ ಮಾಡ್ಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ, ಸ್ಟಾಫ್ಗಳು ಹೇಗಿದ್ದಾರೆ ಅಂತ ನೋಡ್ತಾರೆ. ಹಿಂಗಿದ್ದಾಗ ನಿಮ್ಮ ಸ್ಕೂಲ್ನ ಒಂದು ಸ್ಟ್ರೆಂತ್ ಏನು? ಇನ್ಫ್ರಾಸ್ಟ್ರಕ್ಚರಾ, ಸ್ಟಾಫಾ, ಅಥವಾ ಹೇಗೆ, ಏನ್ ಕನ್ಸಿಡರ್ ಮಾಡ್ತೀರಿ? ನಮ್ಮ ಸ್ಕೂಲಲ್ಲಿ ಸ್ಟಾಫೇ ಸ್ಟ್ರೆಂತ್ ಅಂತ ಹೇಳ್ಬೋದು. ಬಿಕಾಸ್ ಅದೇ ಹೇಳ್ದಂಗೆ ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡಿದೀವಿ. ಸೊ ಮಕ್ಳು ಇವತ್ವರೆಗೂ ನನ್ನ ಮಕ್ಕಳು ಹತ್ತಿಲ್ಲ ಸ್ಕೂಲಿಗೆ ಬರೋಕ್ಕಾಗ್ಲಿ, ಇಲ್ಲ ಒಂದು ರಜಾ ಕೊಟ್ಟರು ಅಷ್ಟೇ, ನಾಳೆ ಯಾಕೆ ರಜಾ ಇದೆ ಅಂತ ಕೇಳ್ತಾರೆ. ಆ ತರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, 12 ವರ್ಷದ ಹಿಂದಿನ ಮಕ್ಕಳೆಲ್ಲ ಇವಾಗ್ಲೂ ಬಂದು ನಮ್ಮ ಜೊತೆ ಕೂತಿ, ಇಲ್ಲ ನಾನು ಲೈಬ್ರರಿನಲ್ಲಿ ಸ್ವಲ್ಪ ಓದ್ಕೊಂಡು ಹೋಗ್ತೀನಿ, ಇಲ್ಲ ಕ್ಲಾಸಸ್ ತಗೊಳ್ತೀನಿ ಟೀಚರ್ಸ್ ಹತ್ರ ಅಂತ ಬರ್ತಾರೆ. ಸೊ ದೇ ಆರ್ ಫ್ರೀ ಅಂಡ್ ದೇ ಆರ್ ಓಪನ್ ಫಾರ್ ಎವ್ರಿಥಿಂಗ್ ಹಿಯರ್ ಇನ್ ಆರ್ ಸ್ಕೂಲ್. ಬಾರಿ ಅಂದ್ರೆ ಈ ತರ ಮಕ್ಳನ್ನ ನಾವು ಕೇಳಿರಲ್ಲ. ಸಾಮಾನ್ಯ ರಜೆ ಸಿಕ್ಕರೆ ಸಾಕು ಊರಿಗೆ ಹೋಗೋಣ ಅಥವಾ ಮನೆಗೆ ಹೋಗೋಣ ಅನ್ನೋ ಮಕ್ಕಳನ್ನ ಕೇಳ್ತಾ ಇರ್ತೀವಿ. ಓಕೆ, ಈಗ ಒಂದ್ ಕಡೆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ನಿಮ್ಮ ಒಡನಾಟ ಹೇಗೆ ಪೇರೆಂಟ್ಸ್ ಜೊತೆಗೆ ನಿಮ್ಮ ಸ್ಕೂಲ್ನಲ್ಲಿ? ಮೇಡಮ್, ಮಕ್ಕಳು ಜೊತೆ ಬಾಂಡಿಂಗ್ ಕ್ರಿಯೇಟ್ ಆದಾಗ ಪೇರೆಂಟ್ಸ್ ಜೊತೆ ಬಾಂಡಿಂಗ್ ಕ್ರಿಯೇಟ್ ಆಗೋದು ಅಷ್ಟೇನು ಡಿಫಿಕಲ್ಟ್ ಅನ್ಸಲ್ಲ ನನಗೆ. ಯಾಕಂದ್ರೆ ಪೇರೆಂಟ್ಸು ಹಾಗೆ ಇದ್ದಾರೆ ನಮ್ಮ ಹತ್ರ. ಸೊ ಮಕ್ಕಳಿಗೆ ಇಷ್ಟ ಆಯ್ತು ಅಂದ್ರೆ ಪೇರೆಂಟ್ಸ್ಗೆ ಖಂಡಿತವಾಗ್ಲೂ ಸ್ಕೂಲ್ ಇಷ್ಟ ಆಗೇ ಆಗುತ್ತೆ. ಸೊ ನನ್ನ ಮಕ್ಕಳು ಅಲ್ಲಿ ಖುಷಿ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ ಅಂದ್ರೆ ಅವರು ದೇ ವಿಲ್ ನಾಟ್ ಥಿಂಕ್ ಟ್ವೈಸ್. ಸೊ ಹಾಗಾಗಿ ಪೇರೆಂಟ್ಸು ಮಕ್ಕಳು ಇಬ್ರು ಖುಷಿ ಆಗಿದ್ದಾರೆ ನಮ್ಮಲ್ಲಿ. ಅವ್ರಿಗೆ ಏನೇ ಬೇಕಂದ್ರೂ ಪ್ರಾಬ್ಲಮ್ಸ್ ನಾನು ಯಾವತ್ತೂ ಸಿಗಲ್ಲ ಅಂತಾನೂ ಹೇಳಲ್ಲ. ಬೀಯಿಂಗ್ ಅ ಪ್ರಿನ್ಸಿಪಲ್ ಆರ್ ಎ ಸೆಕ್ರೆಟರಿ ಆಫ್ ದ ಸ್ಕೂಲ್, ನಾನು ಯಾವತ್ತೂ ಸಿಗಲ್ಲ, ಬಿಸಿ ಇದ್ದೀನಿ ಅಂತ ಹೇಳಲ್ಲ. ಏನೇ ಇದ್ರೂ ನಾನು ಅವ್ರಿಗೆ ಟೈಮ್ ಕೊಡ್ತೀನಿ. ಸೊ ಅವರು ದೇ ಆರ್ ಓಪನ್ ಟು ಶೇರ್ ದೇರ್ ಪ್ರಾಬ್ಲಮ್ಸ್ ಅಂಡ್ ವಿ ಹ್ಯಾವ್ ಫೌಂಡ್ ಮೆನಿ ಸೊಲ್ಯೂಷನ್ಸ್ ಆಲ್ಸೋ ಟು ಆಲ್ ದೇರ್ ಪ್ರಾಬ್ಲಮ್ಸ್. ಮುಂಚೆ ಎಲ್ಲ ಈ ಕಾಂಪಿಟೇಷನ್ ಅನ್ನೋದು ಮಕ್ಕಳ ನಡುವೆ ಇತ್ತು, ಬಟ್ ಈಗ ಹಾಗಾಗಿಲ್ಲ. ಈಗ ಮಕ್ಕಳ ಜೊತೆಗಿಂತ ಹೆಚ್ಚಾಗಿ
ಸ್ಕೂಲ್ಗಳ ನಡುವೆ ಅಥವಾ ಇನ್ಸ್ಟಿಟ್ಯೂಷನ್ಸ್ ಗಳ ನಡುವೆ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ ರೇಸ್ ಅಂತ ಬಂದಾಗ ನಿಮ್ ಸ್ಕೂಲ್ ನ ನೀವು ಹೇಗ್ ನೋಡ್ತೀರಿ? ನಾವು ಕಾಂಪಿಟೇಷನ್ಸ್ ಅಂತ ನೋಡಿದಾಗ ಹೆಲ್ದಿ ಕಾಂಪಿಟೇಷನ್ಸ್ ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದೇ ಹೇಳ್ದಾಗೆ ಅವರು ಕಂಪೇರ್ ಮಾಡೋದೇನು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗ್ಬೋದು, ಇನ್ನೊಂದು ಸ್ಕೂಲ್ಸ್ ಆಗ್ಬೋದು, ಆ ತರ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಒಂದೇ ಹೇಳೋದು, ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ನಮ್ಮ ಮಕ್ಕಳಿಗೆ ಯಾವಾಗ ಟೈಮ್ ಬರುತ್ತೆ ಅವಾಗ ಖಂಡಿತ ಶೈನ್ ಆಗ್ತಾರೆ. ಸೊ ಅದೆಲ್ಲ ನೋಡಿದಾಗ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲ್ಲಿ ನಮ್ಮ ಮಕ್ಕಳು 100% ತೆಗೆದಿದ್ದಾರೆ. ಇವತ್ವರೆಗೂ 13 ಬ್ಯಾಚ್ ಹೋಗಿದೆ, ಪಾಸ್ ಔಟ್ ಆಗಿದ್ದಾರೆ. 13 ಬ್ಯಾಚು ಕೂಡ 100% ರಿಸಲ್ಟ್ ತೆಗೆದಿದ್ದಾರೆ. ಆಮೇಲೆ ಸುಮಾರು ಸಬ್ಜೆಕ್ಟ್ಸ್ ಅಲ್ಲಿ ಸೆಂಟಮ್ಸ್ ಕೂಡ ತೆಗೆದಿದ್ದಾರೆ ಮಕ್ಕಳು. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಾನು ಸ್ವಲ್ಪ ಮಕ್ಕಳಿಗೆ ಏನಂತ ಹೇಳ್ತೀನಿ ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಇಂಜಿನಿಯರಿಂಗ್ ಗಿಂತ ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ತೀನಿ. ಸುಮಾರು ನನ್ನ ಮಕ್ಕಳು ಮೆಡಿಸಿನ್ನೇ ಓದ್ತಾ ಇದ್ದಾರೆ. ಮೊನ್ನೆ ಕೂಡ ರೀಸೆಂಟ್ ಆಗಿ ಒಂದು ಮಗು ಬಂದಿತ್ತು, ಗದಗಲ್ಲಿ ನನಗೆ MBBS ಸೀಟ್ ಸಿಕ್ಕಿದೆ ಅಂತ. ಇನ್ನೊಂದು ಮಗುಗೆ ಹುಬ್ಳಿ ಹಿಮ್ಸಲ್ಲಿ ಸೀಟ್ ಸಿಕ್ಕಿದೆ, ಅದು MD ಪೀಡಿಯಾಟ್ರಿಷಿಯನ್ ಅಂತ ಹೇಳಿ ಬಂದಿತ್ತು. ಸೊ ಇದೆಲ್ಲ ನೋಡಿದಾಗ ಹೌದು, ನಾವು ಎಲ್ಲೋ ಒಂದ್ ರೀತಿಗೆ ಸಕ್ಸಸ್ ರೀಚ್ ಆಗ್ತಿದೀವಿ ಅಂತ ಅನ್ನಿಸ್ತಾ ಇದೆ. ಒಂದು ಸ್ಕೂಲ್ ಮುಂದುವರಿಬೇಕು ಅಂದ್ರೆ ಡೆಫಿನೆಟ್ಲಿ ಅದನ್ನ ಮುಂದಾಳತ್ವ ವಹಿಸ್ಕೊಂಡು ಹೋಗೋ ಪ್ರಿನ್ಸಿಪಲ್ ಒಂದು ದೂರದೃಷ್ಟಿಯಲ್ಲೇ ನಿಂತಿರುತ್ತೆ. ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ನೋಡಿದಾಗ, ನಿಮ್ಮ ಹಾವಭಾವ, ನೀವು ಮಾತನಾಡೋ ರೀತಿ ಅಂಡ್ ನಿಮ್ಮ ಮಕ್ಕಳ ಜೊತೆಗೆ ನೀವು ಹೇಗೆ ಬೆರಿತೀರಿ ಅಂತ ಕೇಳಿದಾಗ, ನನ್ನ ಸ್ಕೂಲ್ ಬೇರೆ ಸ್ಕೂಲ್ಗಳಿಗಿಂತ ಹೇಗೆ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದು ನಿಮ್ಮ ದೂರದೃಷ್ಟಿಯಾಗಿರುತ್ತೆ. ಸೊ ನೀವು ಈಗ ಸ್ಕೂಲ್ಗಳು ಕೂಡ ಒಂದ್ ರೀತಿ ರ್ಯಾಟ್ ರೇಸಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ. ಎಲ್ಲಿ ಬದಲಾಗ್ತಾ ಇದೆ, ಏನ್ ಬದಲಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಾನು ರೀಸೈಕಲ್ ಕ್ಲಬ್ ಅಂತ ಒಂದು ಇಂಟ್ರೊಡಕ್ಷನ್ ಮಾಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲರೂ ಪ್ರೊವೈಡ್ ಮಾಡಿರ್ತಾರೆ, ಸ್ವಲ್ಪ ಹೈಫೈ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಇಲ್ಲ ಒಂಚೂರು ಕೆಳಮಟ್ಟದಲ್ಲಿ ಇರುತ್ತೆ. ಆದ್ರೆ ನಾನು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ರೀಸೈಕಲ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿದೀವಿ ನಮ್ಮ ಸ್ಕೂಲಲ್ಲಿ. ಸೊ ಇಂಡಿಯಾನಲ್ಲಿ ನಂಬರ್ 1 ಪ್ರಾಜೆಕ್ಟ್ ಆಗಿತ್ತು ನಮ್ದು ಗೋ ಗ್ರೀನ್ ರೀಸೈಕಲ್ ಕ್ಲಬ್. ಅಂದ್ರೆ ನಾವು ನೋ ಪ್ಲಾಸ್ಟಿಕ್ ಝೋನ್ ಮಾಡ್ತಾ ಇದೀವಿ. ಆಮೇಲೆ ನಮ್ಮಲ್ಲೇ ಫುಡ್ ವೇಸ್ಟ್ ಇರುತ್ತೆ. ಸೊ ಫುಡ್ ವೇಸ್ಟ್ ನ ನಾವೇನ್ ಮಾಡ್ತೀವಿ, ಗ್ರೈಂಡ್ ಮಾಡಿ ಆ ಕ್ಲಬ್ ಅಲ್ಲಿ ಕ್ಲಬ್ ಹೆಡ್ಸ್ ಅಂತ ಮಾಡಿರ್ತೀವಿ. ಗ್ರೈಂಡ್ ಮಾಡಿ ನಮ್ದೇ ಆದ ಗಿಫ್ಟ್ಸ್ ಗಳನ್ನ, ಈಗ ಗೆಸ್ಟ್ ಯಾರಾದ್ರೂ ಬಂದ್ರೆ ನಾವು ನಮ್ದೇ ಬುಕ್ ಕೊಡ್ತೀವಿ. ಅದೊಂದು ಮಾಡಿದೀನಿ ರೀಸೈಕಲ್ ಕ್ಲಬ್. ಸ್ಕೌಟ್ಸ್ ಅಂಡ್ ಗೈಡ್ಸ್, ಅಡ್ವೆಂಚರಸ್ ಕ್ಲಬ್ ಇಂಟ್ರೊಡ್ಯೂಸ್ ಮಾಡಿದೀನಿ. ಆಮೇಲೆ ಈಗ ISC ಅಪ್ಗ್ರೇಡೇಷನ್ ಕೂಡ ಆಗಿದೆ ನಮ್ಗೆ. ಸೊ ಮಕ್ಕಳಿಗೆ ಒಂದು ಸ್ಮಾಲ್ ವಿಸಿನಿಟಿಲೆ ಕ್ಯಾಂಟೀನ್ ಫೆಸಿಲಿಟಿ ಮಾಡ್ಬೇಕಂತಿದ್ದೀನಿ. ಆಮೇಲೆ ನಾನು ಏನು ಬ್ಯೂಟಿ ಪ್ಯಾಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಸೊ ನನ್ಗೆ ಒಂದು ಮಿಸಸ್ ಟೂರಿಸಂ ಕಾಂಟೆಸ್ಟ್ ಅಲ್ಲಿ ಅವಾರ್ಡ್ ಕೂಡ ಬಂದಿತ್ತು ಆಸ್ ಅ ಮಿಸಸ್ ಟೂರಿಸಂ ಆಗಿ. ಸೊ ಅದನ್ನ ಕೂಡ ನಾನು ಅಳವಡಿಸ್ಕೋಬೇಕು. ಯಾಕಂದ್ರೆ ಬ್ಯೂಟಿ ಅಂದ್ರೆ ಎಲ್ರೂ ದೃಷ್ಟಿಕೋನ ಏನಿರುತ್ತೆ, ನೋಡಕ್ ಚೆನ್ನಾಗಿರ್ಬೇಕು, ಏನೋ ಒಂದು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ವಾಕ್ ಮಾಡೋದು, ಸ್ಟೇಜ್ ಅಲ್ಲಿ ರ್ಯಾಂಪ್ ವಾಕ್ ಮಾಡೋದು ಅಂತಾರೆ. ಖಂಡಿತ ಅಲ್ಲ, ಅದರಲ್ಲೂ ಕೂಡ ಡಿಸಿಪ್ಲಿನ್ ಇದೆ, ಲೇನ್ ಡಿಸಿಪ್ಲಿನ್ ಇದೆ, ನಾವು ಫಾಲೋ ಮಾಡ್ಬೇಕಾಗಿರೋದು ತುಂಬಾನೇ ಇದೆ. ಸೊ ಅದನ್ನ ನಾನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅನ್ನೋದು ಇದೆ. ಸೊ ಹಾಗಾಗಿ ಮಕ್ಕಳ ಜೊತೆ ನಾನು ಕಲಿತಾ ಇದ್ದೀನಿ. ಇವತ್ತು ನಾನು ಸ್ಟೂಡೆಂಟ್ ಆಗೇ ಇದ್ದೀನಿ ಮಕ್ಕಳ ಜೊತೆ. ನೀವು ಈ ಪೇಜೆಂಟ್ ಬಗ್ಗೆ ಎಲ್ಲ ಮಾತಾಡ್ಬೇಕು ನನ್ಗನ್ಸಿದ್ದು, ಹೆಣ್ಮಕ್ಳು ವಿಚಾರದಲ್ಲಿ ಬ್ಯೂಟಿ ಒಂದೇ ಗಮನಕ್ಕೆ ಬರಲ್ಲ, ಬ್ಯೂಟಿ ವಿತ್ ಬ್ರೈನ್ ಅಂತ ಒಂದು ಮಾತಿದೆ. ಸೊ ನನಗೆ ಡಾಕ್ಟರ್ ದೇವಿಕಾ ನಾಗರಾಜ್ ಅವ್ರನ್ನ ನೋಡಿದಾಗ ಬ್ಯೂಟಿ ವಿತ್ ಬ್ರೈನ್ ಅಂತಾನೆ ಅನ್ಸಿದ್ದು. ಅವಾರ್ಡ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಡೆಫಿನೆಟ್ಲಿ ಅದೊಂದು ರೀತಿಯ ಹೆಮ್ಮೆ. ನನಗೆ ಯಾವ್ದಕ್ಕೆ ಅವಾರ್ಡ್ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಅನ್ನೋದು ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅದು ಹೆಮ್ಮೆಯೇ ಸರಿ. ಸೊ ನಿಮಗ್ ಸಿಕ್ಕಿರೋ ಅವಾರ್ಡ್ಗಳ ಬಗ್ಗೆ ಇಫ್ ಯು ಡೋಂಟ್ ಮೈಂಡ್ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಾದ್ರೆ. ಸುಮಾರು ಅವಾರ್ಡ್ ಸಿಕ್ಕಿದೆ ಮೇಡಮ್. ಅದರಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿರೋ ಅವಾರ್ಡ್ ಅಂದ್ರೆ ಗುರು ರತ್ನ ಅವಾರ್ಡ್ ಅಂತ 2019 ಅಲ್ಲಿ ಸಿಕ್ತು. ಅದ್ಯಾಕೆ ಇಷ್ಟ ಆಯ್ತು ಅಂದ್ರೆ, ನಮ್ ತಂದೆ ಇದ್ರ ಅವಾಗ, ಐ ಲಾಸ್ಟ್ ಹಿಮ್ ಇನ್ ಕೋವಿಡ್ 2. ಸೊ ಇವಾಗಿಲ್ಲ. 2019 ಅಲ್ಲಿ ಅದು ಸಿಕ್ತಾಗ ಡ್ಯಾಡಿಗೆ ಸಿಕ್ದಷ್ಟು ಖುಷಿ ಪಟ್ರು. ಅದಾದ್ಮೇಲೆ ನನ್ ಗ್ರೋತ್ ನೋಡಕ್ಕೆ ಅವ್ರಿಲ್ಲ. ಅದು ಬಿಟ್ರೆ ನನ್ನ ಪ್ಯಾಷನ್, ಐ ಟೋಲ್ಡ್ ಯು, ಬ್ಯೂಟಿ ಪ್ಯಾಜೆಂಟ್ ಅಂತ ಹೇಳಿ. ಸೊ ಅದು ನಾನು ನ್ಯೂ ಡೆಲ್ಲಿಗೆ ಒಬ್ಳೇ ಹೋಗಿ 4 ದಿವಸ ಅಲ್ಲಿ ಇದ್ದಿ ಅವ್ರು ಏನೇನ್ ಹೇಳ್ಕೊಟ್ರು ಅದನ್ನೆಲ್ಲ ಕಲ್ತಿ ನಾನು ಇವತ್ತು ಮಿಸಸ್ ಟೂರಿಸಂ ಆಗಿ ಫೇಮಸ್ ಆಗಿದ್ದೀನಿ. ಸೊ ಹಾಗಾಗಿ ಅದು ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಸೊ ಕರ್ನಾಟಕದಿಂದ ನಾನು ಒಬ್ಳೆ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಮಿಸಸ್ ಟೂರಿಸಂ ಕರ್ನಾಟಕ ಗೋಲ್ಡ್ ಅಂತ ಅವಾರ್ಡ್ ಕೂಡ ಸಿಕ್ತದು. ಸೊ ಈ ರೆಕಗ್ನಿಷನ್ಸ್ ಎಲ್ಲೋ ಒಂದ್ ಕಡೆ ನಮ್ಗೆ ಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ಸ್ಟೂಡೆಂಟ್ಸ್ ನ ರೆಕಗ್ನೈಸ್ ಮಾಡ್ತೀವಿ, ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಕೊಡ್ತೀವಿ, ಇಲ್ಲ ಟೀಚರ್ಸ್ ಕೊಡ್ತೀನಿ. ಜೊತೆಗೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ಗೆ ಮಾತ್ರ ಅಲ್ಲ, ನಾನ್ ಟೀಚಿಂಗ್ ಸ್ಟಾಫ್ಗೂ ಕೂಡ ಕೊಡ್ತೀವಿ, ಅಟೆಂಡರ್ಸ್ಗೆ, ಡ್ರೈವರ್ಸ್ಗೆ, ಎಲ್ಲರಿಗೂ. ಇದು ಇಟ್ಸ್ ಜಸ್ಟ್ ಅ ಮೋಟಿವೇಶನ್ ಫಾರ್ ದೆಮ್, ಅವರಿಗೂ ಡಿಸರ್ವ್ ಇರುತ್ತೆ ಅಂತ ಹೇಳಿ. ಸೊ ಈ ತರ ರೆಕಗ್ನಿಷನ್ ನಮ್ಗೆ ಸಿಕ್ಕಿದಾಗ ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಬಿಕಾಸ್ ಮನೆಯಲ್ಲಿ ಒಂದು ಮಗುಗೆ
ಅಂಬೆಗಾಲಿಂದ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಮೋಟಿವೇಶನ್ ಸಿಗುತ್ತೆ, ಮಾರಲ್ ಸಪೋರ್ಟ್ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ. ಅದೇ ತರ ನಮಗೂ ಎಲ್ಲೋ ಒಂದ್ ಕಡೆ ಎನ್ಕರೇಜ್ಮೆಂಟು, ಆ ಮಾರಲ್ ಸಪೋರ್ಟ್ ಸಿಗುತ್ತೆ ಅಂತ ಹೇಳುವಾಗ ತುಂಬಾನೇ ಖುಷಿ ಪಟ್ಟು ಕೆಲಸ ಮಾಡ್ತೀವಿ. ಅದೊಂಥರ ಉತ್ತೇಜನ. ಹಾಗಾಗಿ ಎಲ್ಲಾ ಅವಾರ್ಡ್ಸು ಖುಷಿ ಪಟ್ಟಿದೆ, ಕೊಟ್ಟಿದೆ ಅವಾರ್ಡ್ ಖುಷಿ. ಬಟ್ ಗುರು ರತ್ನ ಒಂದು ಬಿಕಾಸ್ ಡ್ಯಾಡಿ ಇದ್ರು. ಇದು ಬ್ಯೂಟಿ ಪೇಜೆಂಟ್ ಅವಾರ್ಡ್ ಬಂದ್ಬಿಟ್ಟು ನನಗೆ ಅದು ಪ್ಯಾಷನ್ ಇತ್ತು, ಪ್ಯಾಷನ್ ನೆವರ್ ಡೈಸ್ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ಖುಷಿ ಕೊಟ್ಟಿದೆ. ಇದ್ರ ಜೊತೆಗೆ ಮೊನ್ನೆ ತಾನೇ ನಾವು ಮಹಿಳಾ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡಿದ್ವಿ. ಎಷ್ಟೇ ಹಣವಂತರಾದ್ರೂ, ಎಷ್ಟೇ ಸ್ಥಿತಿವಂತರಾದ್ರೂ, ಕೈಗೆ ಕಾಲಿಗೆ ಆಳ್ಗಳಿದ್ರೂ ಕೂಡ ಹೆಣ್ಣು ಮಗಳು ಎರಡು ಕಡೆ ನಿಭಾಯಿಸೋದು ದಟ್ಸ್ ನಾಟ್ ಸೋ ಈಸಿ. ಹೌದು. ನೀವ್ ಹೇಗ್ ಮೇಂಟೈನ್ ಮಾಡ್ತೀರಿ ಮನೆ, ನಿಮ್ಮ ಸ್ಕೂಲ್ನ? ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್ ಫಾರ್ ದ್ಯಾಟ್. ಬಿಕಾಸ್ ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮನೇಲಿ ಅಡುಗೆ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ನೀನ್ ಹೋಗಮ್ಮ, ನಿನ್ಗೆ ಏನ್ ಇಷ್ಟನೋ ಅದನ್ನ ಮಾಡು ಅಂತ ಹೇಳ್ತಾರೆ. ನನಗೆ ಫ್ರೆಂಡ್ಸ್ ಕ್ರೇಜ್ ಜಾಸ್ತಿ. ಸೊ ಫ್ರೆಂಡ್ಸ್ ಜೊತೆನೂ ಟೈಮ್ ಕೊಡ್ತೀನಿ, ಸ್ಕೂಲಲ್ಲೂ ಟೈಮ್ ಕೊಡ್ತೀನಿ. ಬೆಳಗ್ಗೆ 8:30 ಹೋದ್ರೆ 5:30 ತನಕ ಸ್ಕೂಲಲ್ಲಿ ಇರ್ತೀನಿ. ಅದಾದ್ಮೇಲೆ ಫ್ಯಾಮಿಲಿ ಟೈಮ್ ಕೂಡ ಕೊಡ್ತೀನಿ. ಸೊ ಹಾಗಾಗಿ ಐ ಡೋಂಟ್ ನೋ ಮೇಡಮ್, ಗಾಡ್ ಹ್ಯಾಸ್ ಗಿವನ್ ಮಿ ದ ಸ್ಟ್ರೆಂತ್. ಸೊ ಐ ಆಮ್ ಬಿಂಗ್ ಡೂಯಿಂಗ್ ಇಟ್. ಹೇಗೆ ಅಂತ ಗೊತ್ತಿಲ್ಲ. ಎಲ್ಲರೂ ಕೇಳ್ತಾರೆ, ನನ್ಗೆಲ್ಲ 24 ಗಂಟೆ ಇದೆ, ನಿನ್ಗೆ ಎಷ್ಟು ಗಂಟೆ ಇದೆ ಅಂತ ಹೇಳ್ತಾರೆ. ನಾನು ಕೊಡ್ತಾ ಬಂದಿದ್ದೀನಿ. ಐ ಆಮ್ ಮ್ಯಾನೇಜಿಂಗ್ ದ ಶೋ ಸೋ ಫಾರ್. ಅದೇ ಇಲ್ಲಿ ಫ್ಯಾಮಿಲಿಗೆ ಕ್ರೆಡಿಟ್ಸ್ ಹೋಗುತ್ತೆ. ಈಗ ಈ ಟೆಕ್ನಾಲಜಿ ಅಂತ ಬಂದಾಗ ಡೇ ಬೈ ಡೇ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇಲ್ಲಿ ಮಕ್ಕಳು ಕಲಿಯೋಕ್ಕಿಂತ ಹೆಚ್ಚಾಗಿ ಸ್ಟಾಫ್ಗಳು ತುಂಬಾ ಅಪ್ಡೇಟ್ ಆಗ್ಬೇಕು. ಸೊ ನಿಮ್ಮ ಸ್ಟಾಫಿಗೆ ಅಪ್ಡೇಟ್ ಆಗೋ ವಿಷಯದಲ್ಲಿ ಅಥವಾ ಟೆಕ್ನಾಲಜಿ ವಿಚಾರದಲ್ಲಿ ನಿಮ್ಮ ಸ್ಕೂಲ್ ಹೇಗೆ ಸಪೋರ್ಟ್ ಮಾಡುತ್ತೆ, ನೀವ್ ಹೇಗೆ ಸಪೋರ್ಟ್ ಮಾಡ್ತೀರಿ? ಇದಕ್ಕೆ ಹೇಳ್ಬೇಕಂದ್ರೆ ನಾನು ಟೆಕ್ನಾಲಜಿಗೆ ಸಪೋರ್ಟ್ ಮಾಡ್ತೀನಿ, ಬಟ್ ಜಾಸ್ತಿ ಮಾಡಲ್ಲ. ಯಾಕಂದ್ರೆ ಇವತ್ತಿರುತ್ತೆ ಟೆಕ್ನಾಲಜಿ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಎಲ್ಲ AI ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾನ್ ಪವರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಆ AI ನಾವೇನ್ ಕಲ್ಸಿದ್ವಿ ಅದೇ ನಮ್ಮನ್ನ ಡಿಕೋಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ನಮ್ಮ ಟೀಚಿಂಗ್ ಫೀಲ್ಡ್ ಅಲ್ಲಿ ಅದು ಬೇಡ. ರೋಬೋಟಿಕ್ ಬಂದು ಹೇಳ್ಕೊಡೋದು, ರೋಬೋ ಬಂದು ಹೇಳ್ಕೊಡೋದು ಮಕ್ಕಳಿಗೆ, ಇದೆಲ್ಲ ನಮ್ಗೆ ಬೇಡ. ಸೊ ಹಾಗಾಗಿ ನಾನು ಏನಿದ್ರು ಸ್ವಲ್ಪ ಮಟ್ಟಿಗೆ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಸ್ವಲ್ಪ ಮಟ್ಟಿಗೆ ನಮ್ಮ ಸ್ಕಿಲ್ಸ್ ಏನಿದೆಯೋ ಅದನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಇಲ್ಲಾಂದ್ರೆ ಬ್ರೈನ್ ಡಿಟೋರಿಯರೇಟ್ ಆಗ್ಬಿಡುತ್ತೆ ನಮ್ಗೆ. ಇನ್ನು ಇದ್ರ ನಡುವೆ ನಮ್ಮ ಈ AS ಅಚೀವರ್ಸ್ ಅನ್ನೋ ಪ್ರೋಗ್ರಾಮ್ ನ ಉದ್ದೇಶವೇ ಮಹಿಳಾ ಸಾಧಕಿಯರನ್ನ ಕರೆದುಕೊಂಡು ಬಂದು ಅವರ ಸಾಧನೆ ಏನು ಅಂತ ಹೆಣ್ಮಕ್ಳಿಗೆ ಹೇಳೋದ್ರ ಮುಖಾಂತರ ಎಷ್ಟೋ ಜನಕ್ಕೆ ಅದು ದಾರಿ ಆಗುತ್ತೆ. ಓಕೆ, ನಾನ್ ಹಿಂಗ್ ಮಾಡ್ಬೋದಲ್ಲ ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ದೊಂದು ಮೆಸೇಜ್ ಪಾಸ್ ಮಾಡ್ತೀರಾ ಅನ್ನೋದಾದ್ರೆ? ಹೆಣ್ಮಕ್ಳಿಗೆ ಅಂತ ಹೇಳೋದಕ್ಕಿಂತ ಎಲ್ರಿಗೂ ಮೆಸೇಜ್ ಬೇಕು. ಬಿಕಾಸ್ ಹೆಣ್ಮಕ್ಳು ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಮುಂಚೆಯಿಂದಾನು ನಾನು ಹೆಣ್ಣಾಗಿ ಹುಟ್ಟಿರೋದು ಒಂದು ತುಂಬಾನೇ ಖುಷಿ ಕೊಡುತ್ತೆ. ಯಾಕಂದ್ರೆ ಇಷ್ಟು ಬ್ಯೂಟಿಫುಲ್ ವರ್ಲ್ಡ್ನ ನಾನು ನೋಡೋಕ್ಕೆ ಯಾರಿಗೂ ಅವಕಾಶ ಸಿಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ರೆಂಡ್ಸ್ ಹತ್ರ ಆಗ್ಬೋದು, ಫ್ಯಾಮಿಲಿಲಿ ಗಂಡ್ ಮಕ್ಳಿಗೆ ಇಲ್ದಲ್ಲಿರೋ ಎಷ್ಟೋ ಅವಕಾಶ ಹೆಣ್ಮಕ್ಳಿಗೆ ಸಿಗುತ್ತೆ. ಒಂದು ಬಟ್ಟೆಲಾಗ್ಬೋದು, ಇಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳಿಗೆ ಫ್ರೀಡಮ್ ಅನ್ನೋದು ಒಂದ್ ಸ್ವಲ್ಪ ಫ್ರೀಡಮ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಮಧ್ಯರಾತ್ರಿ ಎಲ್ಲ ಓಡಾಡಕ್ಕಾಗಲ್ಲ. ನಾವು ಎಷ್ಟೇ ಗಂಡು ಟಾಮ್ ಬಾಯ್ ಅಂತ ಅನ್ಕೊಂಡ್ರು ಆ ಫ್ರೀಡಮ್ ಒಂದಿಲ್ಲ. ಅದು ಬಿಟ್ರೆ ಬೇರೆ ಎಲ್ಲಾದ್ರಲ್ಲೂ ಹೆಣ್ಮಕ್ಳು ತುಂಬಾನೇ ಲಕ್ಕಿ ಇದ್ದಾರೆ. ಸೊ ಹೆಣ್ಮಕ್ಳಿಗೆ ನಾನು ಏನು ಹೇಳ್ತೀನಿ ಅಂದ್ರೆ, ಬಿ ಸ್ಟ್ರಾಂಗ್ ಆಲ್ವೇಸ್. ಏನೇ ಬಂದ್ರು ಸ್ಟ್ರಾಂಗ್ ಆಗಿರಿ, ಕರೇಜ್ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಕಂಪ್ಯಾಷನ್ ಫಸ್ಟ್ ಇರಬೇಕು. ಬಿಕಾಸ್ ಮದರ್ ಟೆರೇಸಾ ಇಸ್ ಮೈ ರೋಲ್ ಮಾಡೆಲ್ ಅಂಡ್ ಅಬ್ದುಲ್ ಕಲಾಂ ಇಸ್ ಆಲ್ಸೋ ಮೈ ರೋಲ್ ಮಾಡೆಲ್. ಸೊ ಅವರಿಬ್ಬರನ್ನ ತಗೊಂಡಾಗ ಕರೇಜ್, ಕಂಪ್ಯಾಷನ್ ಅಂಡ್ ಕಾನ್ಫಿಡೆನ್ಸ್ ಇರಬೇಕು. ಅದು ಬಿಟ್ರೆ ನನ್ನ ಹೆಸರು ಡಿ ಇಂದ ಸ್ಟಾರ್ಟ್ ಆಗೋದ್ರಿಂದ ಡೆಡಿಕೇಶನ್, ಡಿಸಿಪ್ಲಿನ್ ಅಂಡ್ ಡಿಟರ್ಮಿನೇಷನ್ ಇಸ್ ಟೂ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಇದನ್ನ ನನ್ನ ಮಕ್ಳಿಗೂ ಸಹ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ನಾವು ಮಾಡ್ತೀವಿ, ನಾಳೆ ಮಾಡಲ್ಲ ಅನ್ನೋದು ಬೇಡ. ಸೊ ಅದಿದ್ದಾಗ ಡೆಫಿನೆಟ್ಲಿ ವಿ ವಿಲ್ ಲೀಡ್ ಅ ಬ್ಯೂಟಿಫುಲ್ ಲೈಫ್ ಆ್ಯಂಡ್ ವಿ ಲೀಡ್ ಟು ಸಕ್ಸಸ್. ಆಮೇಲೆ ಸಕ್ಸಸ್ ಅಂತ ಬಂದಾಗ ಯಾವತ್ತೂ ನಾವು ಸಕ್ಸಸ್ನ ತಲೆಗೆ ತೊಗೊಳಕ್ ಹೋಗ್ಬಾರ್ದು. ಇನ್ನ ಮುಂದೆ ಮಾಡಬೇಕು, ಇದು ಜವಾಬ್ದಾರಿ ಜಾಸ್ತಿ ಆಯಿತು ಅನ್ನೋದು ಇರಬೇಕು ಮನುಷ್ಯನ್ಗೆ ಹೊರತು ಅಹಂಕಾರದಿಂದ ಯಾವತ್ತೂ ಮೆರಿಬಾರ್ದು. ಸೊ ಆ ಕಲ್ಚರ್, ಸಂಸ್ಕಾರ ಅಂತ ನಾನು ಕಲ್ತಾಗ ಅದೇ ಸಂಸ್ಕಾರನೇ ನನ್ನ ಮಕ್ಕಳಲ್ಲೂ ನಾನು ಬೆಳೆಸ್ತಾ ಇರೋದು. ಯಾಕಂದ್ರೆ ಎಷ್ಟು ಸರ್ಟಿಫಿಕೇಟ್ಸ್ ಇದ್ರು, ಎಷ್ಟು ವಿದ್ಯೆ ಇದ್ರು, ಸಂಸ್ಕಾರ ಅನ್ನೋದು ಇರಬೇಕು ಮಕ್ಕಳಿಗೆ. ಸೊ ಆ ಸಂಸ್ಕಾರ ಅನ್ನೋದಿಲ್ಲ ಅಂದ್ರೆ ನಾಳೆ ಗುರು ಬಂದ್ರು ಅಷ್ಟೇ, ಅವ್ರ ಅಪ್ಪ ಅಮ್ಮ ಬಂದ್ರು ಅಷ್ಟೇ, ಅವ್ರ ರೆಸ್ಪೆಕ್ಟ್ ಕೊಡೋದು ಅಷ್ಟರಲ್ಲೇ ಇರುತ್ತೆ. ಸೊ ಆ ಸಂಸ್ಕಾರ ಅನ್ನೋದು ಕಲೀರಿ. ಸಂಸ್ಕಾರ ಇದ್ರೆ ಇಡೀ ಜಗತ್ನೇ ನಿಮ್ಮದಾಗಿಸ್ಕೊಳ್ತೀರಾ. ಅಹಂಕಾರ ಇದ್ರೆ ಜಗತ್ನೇ ಕಳ್ಕೊತೀರಾ ಅನ್ನೋದು ಒಂದು ಮೆಸೇಜ್. ಓಕೆ, ಸ್ಕೂಲ್ ಅಂತ ಬಂದಾಗ
ಮಕ್ಕಳು ಕೊಡುವಂತಹ ಐಡಿಯಾಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಪರ್ಸೆಂಟೇಜ್ ಹೇಗೆ? ಯಾಕಂದ್ರೆ ಕೆಲವೊಬ್ರು ಮಕ್ಕಳನ್ನ ಕನ್ಸಿಡರೇ ಮಾಡಲ್ಲ. ನಮ್ಮ ಸ್ಕೂಲ್ ಏನಿದೆ ರೂಲ್ಸ್ ಇದೆ ಅದು ನೀನು ಫಾಲೋ ಮಾಡ್ಕೊ ಮನೆಗೆ ಬ್ಯಾಗ್ ತಗೋ ಹೋಗ್ತಾ ಇರು ಅಂತಾರೆ. ಬಟ್ ನಿಮ್ಮ ಆದ್ಯತೆ ಹೇಗಿದೆ? ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಅವ್ರದ್ರಲ್ಲೂ ಅಂದ್ರೆ ಕೆಲವೊಂದ್ಸರಿ ಮಕ್ಕಳಲ್ವಾ, ಎಲ್ಲೋ ಒಂದ್ ಕಡೆ ಅವ್ರ ನೇರವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಏನಿದೆಯೋ ಆ ತರ ಹೇಳ್ತಾರೆ. ಅದನ್ನ ನಾನು ಕನ್ಸಿಡರ್ ಮಾಡಲ್ಲ. ಅದು ನಿಜ ಯೂಸ್ಫುಲ್ ಆಗುತ್ತೆ ಸ್ಕೂಲಲ್ಲಿ, ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನಂಗಿದ್ರೆ ಮಾತ್ರ ನಾನು ತಗೊಳ್ತೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ 80% to 90% ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ದ ಐಡಿಯಾಸ್ ಆಫ್ ದ ಸ್ಟೂಡೆಂಟ್ಸ್. ಈಗಿನ ಮಕ್ಕಳು ಬರೀ ಆಕ್ಟಿವ್ ಅಲ್ಲ, ಹೈಪರ್ ಆಕ್ಟಿವ್, ನೋ ಡೌಟ್. ಅದರಲ್ಲಿ ಹೆಂಗ್ ನಿಭಾಯಿಸ್ತೀರಿ ಸ್ಕೂಲಲ್ಲಿ ಮಕ್ಕಳನ್ನ, ಅಷ್ಟು ಜನ ಮಕ್ಕಳನ್ನ? ಮೇಡಮ್, ಅವ್ರ ಮಟ್ಟಿಗೆ ನಾವು ಹೋದ್ರೆ ಡೆಫಿನೆಟ್ಲಿ ಇವಾಗ ಮಕ್ಕಳು ನನ್ನ ಕರೀತಾರೆ ರೀಲ್ಸ್ ಮಾಡೋಣ ಅಂತ ಹೇಳಿ, ನಾನು ಹೋಗ್ತೀನಿ. ರೀಲ್ಸ್ ಮಾಡೋದ್ರಿಂದ ಏನ್ ತಪ್ಪಿಲ್ಲ. ಸಿ ನಾನ್ ಓಕೆ, ಅದು ತಪ್ಪಿದ್ರೆ ಏನಾದ್ರೂ ಫಂಕ್ಷನ್ ಇತ್ತ ಅಂದ್ರೆ ಒಂದ್ ರೀಲ್ಸ್ ಮಾಡೋಣ ಈ ತರ ಅಂತ ಹೇಳ್ತಾರೆ. ಸೊ ಆ ರೀಲ್ಸ್ ಮಾಡ್ತೀವಿ, ಇಲ್ಲ ಫೋಟೋ ತಗೊಳ್ತೀವಿ, ಸೆಲ್ಫಿ ತಗೋತೀವಿ, ಅದ್ರಲ್ಲಿ ಏನು ಇಲ್ಲ. ಪಾಪ ಮಕ್ಳಿಗೆ ಆಸೆ ಇರುತ್ತೆ ಅಲ್ವಾ, ಸೆಲ್ಫಿ ತಗೋಬೇಕು, ಫೋಟೋಸ್ ತಗೋಬೇಕು ಅಂತ ಹೇಳಿ. ಸೊ ಮಾಡೋಣ, ಆಯ್ತು, ಅದ್ರಲ್ಲಿ ಏನ್ ತಪ್ಪಿದೆ? ಒಂದ್ ರೀತಿಲಿ ಅದು ಸ್ಕೂಲ್ ಇರೋ ತರ ಮಟ್ಟಿಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಅಕ್ಸೆಪ್ಟ್ ಇಟ್. ಒಂದು ಟೀಚರ್ಸ್ ಐಡಿಯಾಸ್ ಆಗ್ಬೋದು, ಮಕ್ಳ ಐಡಿಯಾ ಆಗ್ಬೋದು, ಪೇರೆಂಟ್ಸ್ ಕೂಡ ಐಡಿಯಾಸ್ ಸಜೆಷನ್ಸ್ ಕೊಡ್ತಾರೆ ನನ್ಗೆ. ಸೊ ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ಐ ಹ್ಯಾವ್ ಅಡಾಪ್ಟೆಡ್ ಆಲ್ ದಟ್. ನಿಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ, ಅಂಡ್ ಮಕ್ಕಳು ಹೇಗೆ ಸಪೋರ್ಟ್ ಮಾಡ್ತಾರೆ? ಮಕ್ಕಳು ಹಠಕ್ ಬಿದ್ದಾಗ ಎರಡೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಲ್ವಾ? ಯಾಕಂದ್ರೆ ಒಬ್ಬ ತಾಯಿಯ ಕಷ್ಟ ಡೆಫಿನೆಟ್ಲಿ ಅದು ಬಾಯಿ ಮಾತಲ್ಲಿ ಹೇಳೋಷ್ಟು ಸುಲಭ ಇರಲ್ಲ. ಹಸ್ಬೆಂಡ್ ಏನೇ ಸಪೋರ್ಟ್ ಮಾಡ್ಬೋದು, ನೀವು ಹೇಳ್ತಾ ಇದ್ರಿ ಅಡ್ಗೆ ಮಾಡಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ, ಪರವಾಗಿಲ್ಲ ನೀನ್ ಕೆಲಸ ನೋಡ್ಕೊ ಅಂತ. ಬಟ್ ಮಕ್ಳನ್ನ ಅರ್ಥ ಮಾಡ್ಸೋದು ಅಷ್ಟೊಂದು ಸುಲಭ ಅಲ್ಲ ಅಂತ. ಮಕ್ಕಳು ನನ್ನ ಹಸ್ಬೆಂಡ್ ತರನೇ ಮಕ್ಕಳು. ಸೊ ಹಾಗಾಗಿ ಐ ಆಮ್ ಸಮ್ವೇರ್ ಲಕ್ಕಿ ಅಂತ ಹೇಳ್ಬೇಕು. ಈ ವಿಷಯದಲ್ಲಿ ಫ್ಯಾಮಿಲಿ ಸಿಕ್ಕಿರೋದು ನನ್ಗೆ ಲಕ್ಕಿ. ಬಿಕಾಸ್ ನನ್ನ ಹಸ್ಬೆಂಡ್ ವೆರಿ ಸೈಲೆಂಟ್, ಪೊಲೈಟ್ ಮನುಷ್ಯ. ನಾನ್ ಸ್ವಲ್ಪ ವೈಲೆಂಟ್ ಇರ್ಬೋದು, ಅವರು ಸೈಲೆಂಟ್. ಸೊ ಸೇಮ್ ಅದೇ ತರನೇ ನನ್ನ ಮಗಳು, ನನ್ನ ಮಗ ಕೂಡ. ನನ್ನ ಮಗಳು ಆಗ್ಲೇ ಫೈನಲ್ ಇಯರ್ ಡಿಗ್ರಿಲಿದ್ದಾಳೆ. ಸೊ ಹಾಗಾಗಿ ಅವಳು ಏನು ಆತರ ಹಠ ಇಲ್ಲ. ಹೌದು ಮೇಡಮ್, ಮಗ 10th ಓದ್ತಾ ಇದ್ದಾನೆ, ಮಗಳು ಡಿಗ್ರಿ ಫೈನಲ್ ಇಯರ್ ಇದ್ದಾಳೆ. ಸೊ ಹಾಗಾಗಿ ಅವರಿಬ್ರು ಏನು ನನ್ಗೆ ಕಷ್ಟ ಕೊಡ್ತಾ ಇಲ್ಲ, ಆರಾಮಾಗಿದ್ದಾರೆ. ನಾನು ಎಲ್ಲಾದ್ರೂ ಕಾನ್ಫರೆನ್ಸ್ ಅಲ್ಲಿ ಇಲ್ಲಿ ಹೊರಗಡೆ ಹೋದ್ರು ಸಹ ಸಪೋರ್ಟಿವ್ ಆಗಿರ್ತಾರೆ, ಕಾಲ್ ಮಾಡ್ತಾರೆ, ಓಕೆ ಯು ಹ್ಯಾವ್ ರೀಚ್ ದೇರ್ ಅಂತ ಕೇಳ್ತಾರೆ. ಎಸ್, ದಟ್ಸ್ ಇಟ್. ಅದೇ ಅದು ಲಕ್ ಅಂತ ಹೇಳ್ತಾರಲ್ಲ, ಒಂದೊಂದ್ಸರಿ ಆ ಫಾರ್ಚೂನ್ ನಾನು ಪಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇಂಥ ಒಳ್ಳೆ ಅಪ್ಪ ಅಮ್ಮ, ಹಸ್ಬೆಂಡು, ಮಕ್ಕಳು, ಫ್ಯಾಮಿಲಿ ಕೊಡೋದ್ರಲ್ಲಿ ನನಗೆ ದೇವ್ರು ತುಂಬಾನೇ ಒಂದ್ ಸ್ವಲ್ಪ ಜಾಸ್ತಿನೇ 100% ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದು ಈಗಿನ ಕಂಪ್ಲೇಂಟ್ ಅಲ್ಲ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದ್ದಿದ್ ಕಂಪ್ಲೇಂಟ್. ಈಗ ಎಷ್ಟು ಬದಲಾಗಿದೆಯೋ ಗೊತ್ತಿಲ್ಲ, ಹಂಗ ಕೇಳ್ತಾ ಇದೀನಿ. ಈ ಮಕ್ಕಳೆಲ್ಲ ಹೆದರೋದು, ಈಗ ಟೀಚರ್ಸ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಅಷ್ಟೊಂದು ಫ್ರೀ ತಗೋಬಿಡ್ತಾರೆ, ಟೀಚರ್ಸ್ಗೆ ಎದ್ರಲ್ಲ. ಪ್ರಿನ್ಸಿಪಲ್ ಕೂಡ ಹೆಣ್ಮಗ್ಳಾಗ್ಬಿಟ್ರೆ ಅಂದ್ರೆ ತುಂಬಾ ಫ್ರೀ ತಗೋಬಿಡ್ತಾರೆ ಅಂತಾರೆ. ಚೇಂಜ್ ಆಗಿದ್ಯಾ ಅಥವಾ ಹಂಗೆ ಇದೆಯಾ? ಕಷ್ಟ ಅನ್ಸುತ್ತಾ? ಇಲ್ಲ, ಇದನ್ನ ನೀವು ಬಂದು ನೋಡ್ಬೇಕು, ಆಕ್ಚುಲಿ ವಿಟ್ನೆಸ್ ಮಾಡ್ಬೇಕು. 8:45ಗೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋದು, 8:45ಗೆ ಸ್ಕೂಲ್ ಸ್ಟಾರ್ಟ್ ಮಾಡೋದು. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. 8:45 ನಾನು ಡಿಸಿಪ್ಲಿನ್ ಇನ್ಚಾರ್ಜ್ ಯಾರಿಗೂ ಕೊಟ್ಟಿಲ್ಲ. ಸೊ 8:45 ಶಾರ್ಪ್ ನಾನು ಸ್ಕೂಲಲ್ಲಿ ಇರ್ತೀನಿ. ಸೊ ಗೇಟ್ ಮುಂದೆ ನಾನು ನಿಂತ್ಕೊಂಡಿರೋದು ನೋಡಿದ್ರೆ ಮಕ್ಕಳು ಓಡ್ತಾರೆ ನೋಡ್ಬೇಕು. ಬಟ್ ಅಷ್ಟೇ ಫ್ರೆಂಡ್ಲಿ ಆಗಿದ್ದೀನಿ ನಾನು. ಬಟ್ ಯಾವತ್ತೂ ಅವ್ರ ಫ್ರೆಂಡ್ಸ್ ಆಗಿಲ್ಲ. ಬಿಕಾಸ್ ಮೈ ಫ್ರೆಂಡ್ಸ್ ಆರ್ ಡಿಫ್ರೆಂಟ್, ಫ್ರೆಂಡ್ಲಿ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಓಡ್ತಾರೆ ಅಂದ್ರೆ ಇವತ್ವರೆಗೂ ಮಕ್ಕಳು ಲೇಟಾಗಿ ಬಂದ್ರೆ ಪನಿಷ್ಮೆಂಟ್ ಅಂದ್ರೆ ನಾನು ಪನಿಷ್ಮೆಂಟ್ ಅಂತ ಅಲ್ಲ, ಡೆವಲಪ್ಮೆಂಟ್ ಅಂತ ಹೇಳ್ತೀನಿ ನಾನು ಅದನ್ನ. ಬಿಕಾಸ್ ಯಾವಾಗ್ಲೂ ಅಷ್ಟೇ, ನಾವು ಸಣ್ಣ ವಯಸ್ಸಿಂದ ಪನಿಷ್ಮೆಂಟ್ಗಳು ತಗೊಂಡಿದೀವಿ. ಪನಿಷ್ಮೆಂಟ್ ನ ಯಾವತ್ತು ಡೆವಲಪ್ಮೆಂಟ್ ಆಗಿ ತಗೊಳ್ಬೇಕಾಗತ್ತೆ. ಸೊ ಮಕ್ಕಳು ಇವಾಗ ಲೇಟ್ ಬರೋದೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ವ್ಯಾಲ್ಯೂ ಗೊತ್ತಾಗ್ಬೇಕು, ಟೈಮ್ದು ವ್ಯಾಲ್ಯೂ ಗೊತ್ತಾಗ್ಬೇಕು, ಸಾರಿ ಅಂದ್ರೆ ಏನು ವ್ಯಾಲ್ಯೂ ಗೊತ್ತಾಗ್ಬೇಕು, ರೆಸ್ಪೆಕ್ಟ್ ವ್ಯಾಲ್ಯೂ ಗೊತ್ತಾಗ್ಬೇಕು. ಅದನ್ನ ನಾವು ತಿಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಪಾಪ. ಬಟ್ ಮಕ್ಕಳೆಲ್ಲ ಹೇಳೋದು ಪೇರೆಂಟ್ಸ್ ಲೇಟ್ ಮಾಡ್ತಾರೆ, ಅದಕ್ಕೆ ನಾವು ಲೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಡ್ ನಿಮ್ಮ ಸ್ಕೂಲ್ ನ ಭವಿಷ್ಯದ ಬಗ್ಗೆ ಏನ್ ಯೋಚನೆ ಮಾಡಿದಿರಿ? ಲಾಸ್ಟ್ ಮೆಸೇಜ್ ಏನ್ ಕೊಡ್ತೀರಿ? ಅಂಡ್ ನಿಮ್ಮ ಸ್ಟೂಡೆಂಟ್ಸ್ ಏನ್ ಹೇಳ್ತೀರಿ? ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾನೆ ಇರ್ತೀನಿ, ಅದೇ ಹೇಳ್ದಂಗೆ ಸ್ಟೂಡೆಂಟ್ಸ್ಗೆ ನಾನು 3 Ds ಫಾಲೋ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಡಿಸಿಪ್ಲಿನ್ ಅವ್ರಿಗೆ ಗೊತ್ತು. ಮೇಡಮ್, ಪ್ರಿನ್ಸಿಪಲ್ ಮ್ಯಾಮ್ ನಿಂತ್ಕೊಂಡ್ರೆ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಸೊ ಡಿಸಿಪ್ಲಿನ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ ಇರಲೇಬೇಕು ನಾವು ಮಾಡೋ ಕೆಲಸದಲ್ಲಿ ಅಂತ ಹೇಳಿ. ಆಮೇಲೆ ಯಾವತ್ತು ಅಪ್ಪ ಅಮ್ಮನ್ನ ರೆಸ್ಪೆಕ್ಟ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಅಜ್ಜಿ ತಾತ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಗುರುಗಳನ್ನ ಆಗ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಆಮೇಲೆ ನಮ್ಮ ಸ್ಕೂಲ್ ಭವಿಷ್ಯ ಅಂತ ಕೇಳಿದಾಗ ನಮ್ಮ ತಂದೆಗೆ ಯೂನಿವರ್ಸಿಟಿ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು, ಡ್ರೀಮ್ ಇತ್ತು. ಸೊ ಐ ವಿಶ್ ಐ ಕುಡ್ ಮೇಕ್ ದಟ್ ಡ್ರೀಮ್ ಕಮ್ ಟ್ರೂ. ದೇವ್ರದ್ದು ಆಶೀರ್ವಾದ, ಎಲ್ರದ್ದು ಸಹಕಾರ ಇದ್ರೆ ಡೆಫಿನೆಟ್ಲಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ.
ನೋಡ್ಬೇಕು. ಅಂಡ್ ಆ ಕಡೆಗೆ ನಿಮ್ಮ ಸಾಧನೆ ನಿರಂತರವಾಗಿ ಸಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಶಾಲೆ ಹೇಗಿದೆ, ನಿಮ್ಮ ದೂರದೃಷ್ಟಿ ಏನು, ಒಬ್ಬ ಹೆಣ್ಣುಮಗಳು ಎಲ್ಲದನ್ನೂ ನಿಭಾಯಿಸೋದು ಸುಲಭನ ಅಂದಾಗ ಡೆಫಿನೆಟ್ಲಿ ಎಸ್ ಅಂತ ಹೇಳೋದ್ರ ಮುಖಾಂತರ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡಿದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್. ಮೇಡಮ್. ಇನ್ನು ವೀಕ್ಷಕರೇ ನೋಡಿದ್ರಲ್ಲ, ಇದು ಈ ವಾರದ ವಿಶೇಷ ಅತಿಥಿ ಡಾಕ್ಟರ್ ದೇವಿಕಾ ನಾಗರಾಜು ಅವ್ರ ಜೊತೆಗೆ ಎ ಸಚಿವರ್ಸ್ ಕಾರ್ಯಕ್ರಮ ಆಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.